ವಿಶಾಲ ವಾಸ್ತು ವೀಕ್ಷಕರಿಗೆ ಮಹೇಶ್ ಕುಮಾರ್ ಮಾಡುವ ನಮಸ್ಕಾರಗಳು. ನಮ್ಮ ಜೊತೆ ಪ್ರೇಮಕುಮಾರ್ ಗುರುಗಳಿದ್ದಾರೆ. ಈ ವಿಡಿಯೋದಲ್ಲಿ ನಿಮಗೆ ಯಾವ ಮಾಹಿತಿಯನ್ನು ನೀಡ್ತಾ ಇದ್ದೀವಿ ಅಂತಂದ್ರೆ, ಪ್ರತಿಯೊಬ್ಬರು ಮನೆ ಕಟ್ಟೋದು ಒಂದು ಕನಸು, ಅದೇ ರೀತಿಯಲ್ಲಿ ಆಸೆ ಕೂಡ. ಒಂದು ಮನೆಯನ್ನ ಕಟ್ಟಬೇಕು, ನಮ್ಮ ಸ್ವಂತ ಮನೆಯನ್ನ ಮಾಡ್ಕೋಬೇಕು ಅನ್ನೋ ಒಂದು ಆಶಾಭಾವನೆಯಲ್ಲಿ ಪ್ರತಿಯೊಬ್ಬರು ಇರಬೇಕಾದ್ರೆ, ಆ ಮನೆ ಕಟ್ಟುವ ಯೋಗ ಅದು ಬರಬೇಕು ಅಂದ್ರೆ ಏನ್ ಮಾಡಬೇಕು, ಮನೆ ಕಟ್ಟುವ ಒಂದು ಪ್ರೊಸೆಸ್ ಬೇಗ ಬೇಗ ಈಡೇರಬೇಕು, ಆ ಒಂದು ಮನೆ ಕಟ್ಟುವಂತಹ ಕೆಲಸ ಬೇಗ ಮುಕ್ತಾಯ ಆಗಬೇಕು, ಬಂದಂತಹ ಕೆಲಸಗಾರರು ಸಹ ನಿಮ್ಗೆ ಅಷ್ಟೇ ಸಪೋರ್ಟಿವ್ ಆಗಿ ಇದು ನಿಮ್ಮ ಮನೆ ಅಷ್ಟೇ ಅಲ್ಲ ನಮ್ಮ ಮನೆ ಅಂತ ತಿಳ್ಕೊಂಡು ಆ ಕೆಲಸಗಳನ್ನ ಮಾಡ್ಕೊಡ್ಬೇಕು ಅನ್ನೋದಾದ್ರೆ ಏನೆಲ್ಲ ಪಾಲಿಸ್ಬೇಕಾಗತ್ತೆ, ಆ ವಿಚಾರವನ್ನ ಗುರುಗಳ ಬಾಯಿಂದ ಕೇಳೋಣ ಬನ್ನಿ. ಗುರುಗಳೇ, ಎಲ್ಲರಿಗೂ ಒಂದು ಆಸೆ ಮನೆ ಕಟ್ಟೋದು, ಆದ್ರೆ ಎಲ್ಲೋ ಎಡವು ಬಿಡ್ತಾರೆ, ಅರ್ಧಕ್ಕೆ ನಿಂತ್ಕೊಂಡ್ಬಿಡುತ್ತೆ ಮನೆ. ಕೆಲವೊಮ್ಮೆ ಶುರು ಮಾಡ್ತಾ ಮಾಡ್ತಾನೆ ಎಲ್ಲೋ ಸಾಲದಲ್ಲಿ ಸಿಗಾಕೊಂಡು ಅಲ್ಲಿಗೆ ಬಿಟ್ಟು ಬಿಡ್ತಾರೆ. ಕೆಲವೊಬ್ರು ಕಟ್ತಾ ಕಟ್ತಾ ಬಿಟ್ಟು ಬಿಡ್ತಾರೆ, ತುಂಬಾ ಡಿಲೇ ಆಗ್ಬಿಡುತ್ತೆ. ಕೆಲವೊಮ್ಮೆ ನೀವೇ ಒಂದು ವಿಡಿಯೋ ಹಾಕಿದ್ರೆ 10 ವರ್ಷ ಆಗ್ಬಿಟ್ಟಿತ್ತು ಅವ್ರದ್ದು. ಸೊ ಇಂಥ ಸಂದರ್ಭದಲ್ಲಿ ನಾವು ಮೊದಲೇ ಈಗ ಪ್ರಾರಂಭದ ಹಂತದಲ್ಲಿ ಏನೇನು ಮುತುವರ್ಜಿಗಳನ್ನ ವಹಿಸಬೇಕು, ಏನೇನು ಜವಾಬ್ದಾರಿಗಳು ನಮ್ದಿರುತ್ತೆ ಅನ್ನೋದು ತಿಳಿಸ್ಕೊಡ್ತೀರಾ? ಓಕೆ. ಒಂದು ಮನೆ ಅನ್ನೋದು ದೇವಸ್ಥಾನ ಇದೆ. ಅದು ತಾಯಿ ಜನ್ಮ ಕೊಟ್ಟಿರೋರು ಒಬ್ಬರಾದ್ರೆ, ಮನೆ ಅನ್ನೋದು ಜೀವನ ಕೊಡೋ ತಾಯಿ. ನಾವು ಅದು ಎಷ್ಟು ಬೆಲೆ ಕೊಡ್ತೀವೋ, ಎಷ್ಟು ಸ್ವಚ್ಛವಾಗಿ ನಾವು ನೋಡ್ಕೊಂತೀವೋ, ನಮ್ಮನ್ನ ಅಷ್ಟು ಸ್ವಚ್ಛವಾಗಿ ನೋಡ್ಕೊತಾರೆ. ಇದನ್ನು ಮೈಂಡಲ್ಲಿ ಇಟ್ಕೊಂಡೇ ಹೆಜ್ಜೆ ಇಡಬೇಕು, ರೈಟ್? ಮೊದಲನೇದಾಗಿ ಮನೆ ಕಟ್ಟಬೇಕಂತಂದ್ರೆ ಈ ನಮ್ಮ ಹಳೆ ಮನೆ ಇದೆಯಾ ನೋಡ್ಬೇಕು ಫಸ್ಟ್. ಅದೇನಾದ್ರೂ ಚೆನ್ನಾಗಿಲ್ಲ, ಇದ್ದೂ ಚೆನ್ನಾಗಿಲ್ಲ, ಅದನ್ನು ಸರಿ ಮಾಡಿಯೇ ನೀವು ಕೆಲಸ ಸ್ಟಾರ್ಟ್ ಮಾಡ್ಬೇಕು. ಇಲ್ಲಾಂದ್ರೆ ಅರ್ಧಕ್ಕೆ ನಿಂತೋಗ್ಬಿಡುತ್ತೆ ಮನೆ. ಅರ್ಥ ಆಯ್ತಲ್ಲ? ದಿಸ್ ಇಸ್ ದ ಮೂಲ ಮೇನ್. ಇದು ಬಹಳ ಮುಖ್ಯವಾದ ಪಾಯಿಂಟ್. ಎಸ್, ಮೂಲ ಸ್ಥಾನ, ಕರ್ಮಸ್ಥಾನ, ಮೂಲ ಚೆನ್ನಾಗಿರ್ಬೇಕು. ಕರ್ಮಗಳ ಗೂಡು ಏನಿದೆ ಅದು ಚೆನ್ನಾಗಿರ್ಬೇಕು. ಆವಾಗ ಏನಾಗುತ್ತೆ, ನಮಗೆ ಆ ಹಳೆ ಮನೆಯನ್ನ ಸರಿ ಮಾಡಿದ ನಂತರವೇ ಒಂದು ಪೂಜೆ ಮಾಡಿ ನೆಕ್ಸ್ಟ್ ಇದಕ್ಕೆ ಜಾಗವನ್ನ ಶುದ್ಧಿ ಮಾಡಬೇಕು. ಜಾಗ ಶುದ್ಧಿ ಮಾಡೋಕೆ ಮೊದಲು ನಾವು ಒಂದು ಜಾಗವನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ. ಒಂದು 30-40 ಸೈಟ್ ಅಂತ ಇಟ್ಕೊಳ್ರಿ. ನೀವೇನ್ ಮಾಡ್ತೀರಿ, ಅದಕ್ಕೆ ಒಳ್ಳೆ ವಾಸ್ತು ಪ್ಲಾನ್ ಮಾಡಬೇಕು. ವಾಸ್ತು ಮಾಡ್ಕೊಡ್ತೀರ ನೀವು, ರೈಟ್? ಮಾಡಿಕೊಟ್ಟ ಮೇಲೆ ಅದು ವಾಸ್ತು ಪ್ಲಾನ್ ಫೈನಲ್ ಆದ್ಮೇಲೆ ಅದನ್ನ ಲ್ಯಾಮಿನೇಷನ್ ಮಾಡಿ, ಮನೆಗೆ ಮನೆ ದೇವರು ಅಂತ ಒಬ್ರು ಇರ್ತಾರೆ. ಅವ್ರ ಪರ್ಮಿಷನ್ ತಗೊಳ್ದಿರ ಏನ್ ಕೆಲಸಗಳು ನಡೆಯಲ್ಲ. ಸುಮ್ಮನೆ ಕಾಗಕ್ಕ ಗೋಬಕ್ಕ ಕತೆಗಳು ಹೇಳಿದ್ರೆ ಆಗಲ್ಲ. ಇದು ಕಂಡೀಷನ್ ಆಗಿ ಹೇಳ್ತಾ ಇದ್ದೀನಿ, ಯಾಕಂದ್ರೆ ನಾನೊಬ್ಬ ಕರ್ಮ ಸಿದ್ಧಾಂತನ ತಿಳ್ಕೊಂಡಿರೋದ್ರಿಂದ. ಈ ಮನೆ ದೇವ್ರ ಹತ್ರ ಹೋಗಿ ಪಾದಗಳ ಹತ್ರ ಇಡಬೇಕು ಮನೆ ದೇವ್ರಿಗೆ. ಆ ಪ್ಲಾನ್ ಅನ್ನು ತಗೊಂಡು ಹೋಗ್ಬೇಕು. ಹೌದು, ಪರ್ಮಿಷನ್ ತಗೊಂಡ್ ಬರ್ಬೇಕು. ಈ ಸ್ವಾಮಿಗಳ ಹತ್ರ ತಗೊಂಡ್ ಹೋಗ್ಬಿಟ್ಟು ಗರ್ರ ಅಂತ ಅಲ್ಲಾಡ್ಸ್ಬಿಡೋದು, ನಿಂಬೆಹಣ್ಣು ತಿರ್ಗಿಸೋದು, ಅವೆಲ್ಲ ನಡೆಯಲ್ಲ ಕೆತ್ತಗಳಿದು. ಅರ್ಥ ಆಯ್ತಲ್ಲ? ಇದಾರೆ ಎಲ್ಲ ನಮ್ಗೆ ಗೊತ್ತಾಗಿದೆ, ಮೆಸೇಜ್ಗಳು ಬಂದವೆ. ಆಯ್ತಾಯ್ತಲ್ಲ? ಅದಕ್ಕೊಂದು 50,000 ನಿಮ್ಗೆ ಪರ್ಮಿಷನ್ ಬಂದ್ಬಿಟ್ಟಿದೆ ಅಂತ. ನೋ, ಮನೆ ದೇವ್ರಿಗೆ 1 ಲಕ್ಷ ಆಮೇಲೆ. ಈಗ ನೀವು ಮನೆ ದೇವ್ರ ಹತ್ರ ಇಡ್ತೀರಿ, ಆಶೀರ್ವಾದ ತಗೊಂಡು ಅಭಿಷೇಕ ಪೂಜೆ ಮಾಡಿ ತೀರ್ಥ ತಗೊಂಡ್ ಬನ್ನಿ, ಒಂದು ಡಬ್ಬಿ ತಗೊಂಡ್ ಬಂದು ಇದಕ್ಕೇನ್ ಮಾಡ್ತೀರಂದ್ರೆ, ನೀವೇನು ಎಲ್ಲಿ ಸೈಟ್ ಕಟ್ತೀರ ಮನೆ, ಇದ್ರ ಮೇಲೆ ಪ್ರೋಕ್ಷಣೆ ಮಾಡಿ ಆಮೇಲೆ ಒಂದು ಮಣ್ಣು ಸ್ವಲ್ಪ ಎಲ್ಲ ಟೋಟಲ್ ಸೈಟ್ ಎಲ್ಲ ಮಣ್ಣು ತೆಗೆದುಬಿಟ್ಟು ಶುದ್ಧಿ ಕಾರ್ಯ ಮಾಡಬೇಕು. ನಿಮ್ಮ ಹತ್ರ ದುಡ್ಡಿಲ್ಲ, ತುಂಬಾ ಕಮ್ಮಿ ಇದೆ, ಒಂದು 50 ಲಕ್ಷ ಸೈಟ್ ಕಟ್ಟಬೇಕು ಇದೆ, ನಿಮಗೆ ಕಡಿಮೆ ಇದೆ, ಅರ್ಧ ಕಡಿಮೆ ಇದೆ ದುಡ್ಡು, ಏನ್ ಮಾಡೋದು? ಕಷ್ಟ, ಪೊಸಿಷನ್ ಕಷ್ಟ. ಅದಕ್ಕೇನ್ ಮಾಡ್ಬೇಕು, ಸೈಟನ್ನ, ಆ ಸೈಟಲ್ಲಿ ಇರುವಂತ ಹಳೆ ಮಣ್ಣನ್ನ ತೆಗೆದು ದೂರ ಬಿಸಾಕ್ಬೇಕು. ಅದ್ರಲ್ಲಿರುವಂತ ಬ್ಯಾಕ್ಟೀರಿಯಾಗಳು, ಹಳೆ ಹುಳ ಹುಟ್ಟ ಎಲ್ಲ ಮುಕ್ಕಾಲು ಭಾಗ ಹೋಗ್ಬಿಡ್ತೇವೆ, ಇನ್ನು ಕಾಲು ಭಾಗ ಇದೆಯಲ್ಲ ಅದನ್ನು ಶುದ್ಧಿ ಮಾಡ್ಬೇಕು. ಯಾವ ರೀತಿ? ಗೋಮೂತ್ರ ಒಂದು 30-40 ಸೈಟ್ಗೆ ಕನಿಷ್ಠ ಪಕ್ಷ ಶುದ್ಧಿ ಕಾರ್ಯನೇ ವಿಡಿಯೋನೇ ಕೊಟ್ಬಿಡಿ. ಶುದ್ಧಿ ಕಾರ್ಯದ ವಿಡಿಯೋವನ್ನ ನಾವು ಇಲ್ಲಿ ಕೊಡ್ತೀವಿ, ಆ ವಿಡಿಯೋವನ್ನು ನೋಡ್ಕೊಳ್ಳಿ, ಅವಾಗ ನಿಮ್ಗೆ ಆ ಮಾಹಿತಿ ಸಂಪೂರ್ಣವಾಗಿ. ಆ ರೀತಿ ಮಾಡಿದ ಮೇಲೆ ನೀವೇನ್ ಮಾಡ್ಬೇಕು, ಈ ಭಗವಂತನ ಆಲ್ರೆಡಿ ಪರ್ಮಿಷನ್ ತಗೊಂಡು ಆಯ್ತು, ಇದನ್ನ ದೇವ್ರ ಹತ್ರ ಇಡಿ, ನಿಮ್ಮ ಮನೆ ದೇವ್ರ ಹತ್ರ ಇಡಿ, 11 ರೂಪಾಯಿ ಕಾಣಿಕೆ ಕಟ್ಟಿ. ಓಕೆ, 12 ರೂಪಾಯಿ ಚಿಲ್ಲರೆ ಕಾಸೆ, 12 ರೂಪಾಯಿ ಕಾಣಿಕೆ ಕಟ್ಟಿ, ಅದ್ರ ಒಳಗಡೆ ಈ ಒಂದು ಅಕ್ಷತೆ ಕಾಳು ಅಂತ ಬರ್ತದೆ, ಒಡೆದಿರ ಇರೋ ಅಕ್ಷತೆ ಕಾಳು ಬೇಕು, ಒಂದಷ್ಟು ಪೂರ್ತಿ ಇರ್ಬೇಕು. ಅದು ರೇಷನ್ ಅಕ್ಕಿ ಚೆನ್ನಾಗಿ ಬರ್ತದೆ. ಅದು
ಅದಕ್ಕೆ ಅರಿಶಿನ ಬಟ್ಟೆಯಲ್ಲೇ ಕಟ್ಬಿಟ್ಟು ಹರಕೆ ಕಟ್ರಿ, ದೇವ್ರ ಹತ್ರ ಇಡ್ರಿ. ಇದು ಯಾವುದೇ ರೀತಿಯ ತೊಂದರೆ ಆಗದೆ ಇರ್ತಾರೆ, ಸುಗಮವಾಗಿ ನಡೀಲಿ ಅಂತ ಹೇಳ್ಬಿಟ್ಟು ಮನೆ ದೇವರಿಗೆ ಹರಕೆ ಕಟ್ಕೊಳ್ರಿ. ಅಲ್ಲಿಡಿ ಯಾವುದೋ ಒಂದು ರೂಪದಲ್ಲಿ ನಮಗೆ ಭಗವಂತ ಇನ್ನೊಬ್ರು ಬಂದು ಸಪೋರ್ಟ್ ಮಾಡ್ತಾನೆ, ಲಿಂಕ್ ಕೊಡ್ತಾನೆ ಭಗವಂತ. ನಿಮ್ಮ ಮನೆ ದೇವರೇ ನಿಮ್ಗೆ ಸಪೋರ್ಟ್ ಮಾಡ್ತಾನೆ. ಇದು ಸತ್ಯ. ಇದು ಮನೆ ದೇವ್ರನ್ನ ಬಿಟ್ಟು ಮನೆ ಕಟ್ತೀನಿ ಅಂದ್ರೆ ಸುಳ್ಳು ಮಾತು. ಹಾ, ಮನೆ ದೇವ್ರನ್ನ ಇಟ್ಕೊಂಡು ಹೋಗಿ ನಿಮ್ ಮನೆ ಕಟ್ಟೋ ಯೋಗ ಬೇಗ ಬರುತ್ತೆ. ಹೌದು. ಈ ರೀತಿ ಮಾಡಿದಾಗ ಆಮೇಲೆ ಏನಂತಂದ್ರೆ ಸ್ಟಾರ್ಟ್ ಮಾಡಿ, ಒಳ್ಳೆ ಮುಹೂರ್ತದಲ್ಲಿ ಸ್ಟಾರ್ಟ್ ಮಾಡಿ. ಮುಹೂರ್ತ ಅನ್ನೋದು ಹೇಗೆ ಅಂತಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಅದು ಇವಾಗ ನೋಡಿ, ನೀವು ನಿಮ್ಮ ಮಿಸ್ಸಸ್ ಇಬ್ರು ಇರ್ತೀರಿ. ಓಕೆ, ನಿಮಗೆ ನಿಮ್ಮ ಹೆಸರಲ್ಲಿ ಇರ್ತದೆ ಅಂತ ಇಟ್ಕೊಳ್ರಿ. ನಿಮ್ಮ ನಕ್ಷತ್ರಕ್ಕೆ 11ನೇ ನಕ್ಷತ್ರದಲ್ಲಿ ನೋಡ್ಬೇಕು. ನಿಮ್ಮ ನಕ್ಷತ್ರ ಸೇರಿ 11ನೇ ನಕ್ಷತ್ರ ಯಾವುದು ಅಂತ ನೋಡ್ಕೊಂಡು ಆ ದಿನ ಒಳ್ಳೆ ದಿನ ಬಂದರೆ, ಓಕೆ, ಅದರಲ್ಲೂ ಕೂಡ ಈ ಈ ಒಂದು ಯಾವುದು ಮಾಘ ಮಾಸ, ವೈಶಾಖ, ಆಮೇಲೆ ಒಂದು 8ನೇ ತಿಂಗಳು ಬಂದು ಶ್ರಾವಣಗಳು, 11ನೇ ತಿಂಗಳು ಬಂದು ಕಾರ್ತಿಕ ಮಾಸ, ಇಂಥದ್ರಲ್ಲಿ ಅಮಾವಾಸ್ಯೆ ನಂತರ ಒಂದು 15 ದಿನ ಇರುತ್ತೆ. ಅರ್ಥ ಇದಲ್ಲ, ಯಾವ ಟೈಮ್ ಸಮಯದಲ್ಲಿ ಮಾಡಬೇಕು ಅನ್ನೋದನ್ನ ನೋಡ್ಕೊಂಡು, ಶುಕ್ಲ ಪಕ್ಷಗಳಲ್ಲಿ 15 ದಿನ, ಅಮಾವಾಸ್ಯೆ ನಂತರ 15 ದಿನ ಇರ್ತದಲ್ಲ, ಅದ್ರಲ್ಲಿ ಯಾವ ನೋಡ್ಕೊಂಡು ಮಾಘ ಮತ್ತೆ ವೈಶಾಖ ಉತ್ತಮ. ಓಕೆ, ಇದು ಬಂದು ಉತ್ತರಾಯಣ. ಆಗಸ್ಟ್ ಮತ್ತೆ ನವೆಂಬರ್ ಬಂದು ದಕ್ಷಿಣಾಯಣ. ನಾವು ಯಾವಾಗ ನಾವು ನೋಡಿ ಮಾಘ ಮಾಸದಲ್ಲಿ ಮಾಡಿರೋದೆಲ್ಲ ವೈಶಾಖ ಮಾಸದಲ್ಲಿ ಗೃಹಪ್ರವೇಶ ಮಾಡ್ಕೊತಾರೆ ನೋಡಿ. ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡಿ. ಇಂಥ ಒಂದು ವಿಶೇಷಗಳು ಮನೆ ದೇವರೇ ಕಲ್ಪಿಸಿ ಕೊಡ್ತಾನೆ. ಒಳ್ಳೆ ಮುಹೂರ್ತದಲ್ಲಿ ಗುದ್ಲಿ ಪೂಜೆ ಮಾಡಿ. ಇವಾಗ ಬುಧವಾರದ ಆಗ್ಬೇಕು, ಗುರುವಾರನೇ ಗುದ್ಲಿ ಪೂಜೆ ಆಗ್ಬೇಕು. ಬಲ ಇರ್ತದೆ ಅದು. ಓರಗಳೆಲ್ಲ ನೋಡ್ಬೇಕು. ಮುಹೂರ್ತ ವೆರಿ ವೆರಿ ಇಂಪಾರ್ಟೆಂಟ್, ರೈಟ್? ಇಂಥದನ್ನ ಮಾಡ್ತಾ ಬಂದಾಗ ಆಮೇಲೆ ಏನಾಗ್ತದೆ, ಈ ಮತ್ತೆ ಇವಾಗ ನೋಡಿ, ಇದು ಪೂರ್ವ, ಇದು ಉತ್ತರ, ಹೌದಲ್ವಾ? ಯಾವುದೇ ರೋಡ್ ಇರಲಿ, ನಮಗೆ ಉತ್ತರಕ್ಕೆ ಮತ್ತೆ ಪೂರ್ವಕ್ಕೆ ಮೆಟೀರಿಯಲ್ ಹಾಕ್ಬಾರ್ದು. ಯಾವುದೇ ಮೆಟೀರಿಯಲ್ ಹಾಕ್ಬಾರ್ದು. ಅದೆಂತ ಏನಪ್ಪ, ನಾನು ಪಶ್ಚಿಮ ರೋಡ್ ಇದೆ, ದಕ್ಷಿಣ ರೋಡ್ ಇದೆ, ಹೆಂಗ್ ಮಾಡೋದು? ಅಡ್ಜಸ್ಟ್ ಮಾಡ್ಕೊಬೇಕು. ಮೆಟೀರಿಯಲ್ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟೇ ತಗೊಂಡ್ಬಂದು ಕೆಲಸ ಮಾಡಿಸ್ಬೇಕು. ಅರ್ಥ ಮಾಡ್ಕೊಳ್ಳಿ. ನಾವು ಉತ್ತರಕ್ಕೆ, ನಾವು ಪೂರ್ವಕ್ಕೆ, ಈಶಾನ್ಯಕ್ಕೆ ಯಾರು ತೂಕ ಹಾಕಿರ್ತಾರೆ ಕಟ್ಟುವಾಗ ಅರ್ಧಕ್ಕೆ ಕೆಲಸ ನಿಂತು ಹೋಗ್ಬಿಡ್ತದೆ ಒಂದು. ಮತ್ತೆ ಫಸ್ಟ್ ಸೊಂಪು ನೀರು ಅದನ್ನೇ ಬಳಸ್ಕೋಬೇಕು. ಆಮೇಲೆ ನೋಡೋಣ ನಿಂತು ಹೋಗ್ಬಿಡ್ತದೆ. ಸಂಪ್ ಮೊದಲು ಮಾಡ್ಕೋಬೇಕು. ಹೌದು, ಆ ನೀರನ್ನ ಬಳಕೆ ಮಾಡ್ಕೋಬೇಕು. ಇಂಥವೆಲ್ಲ ಕೆಲವೊಂದು ಶಾಸ್ತ್ರಗಳು ನಾವು ಅಪ್ಲೈ ಮಾಡ್ಕೊಂಡ್ರೆ ಓಕೆ, ತುಂಬಾ ಉತ್ತಮ ಅಂತ ನಾನು ಹೇಳ್ತೀನಿ. ಮತ್ತೆ ಈ ನಾವು ಒಂದು ಗುದ್ಲಿ ಪೂಜೆ ಮಾಡಿರ್ತೀವಿ ನೋಡಿ, ಸೂಕ್ಷ್ಮ ವಿಚಾರ. ಆ ನಕ್ಷತ್ರದಲ್ಲೇ ಮಾಡ್ತೀವಿ. ಅದೇ ಇನ್ನೊಂದು ತಿಂಗಳು ಬರ್ತಾ ಇರ್ತದೆ, ಅದೇ ನಕ್ಷತ್ರ ದಿನ ಮತ್ತೆ ಹೋಗಿ ಪೂಜೆ ಮಾಡಿಸ್ಕೊಂಡು ಒಂದು ತೀರ್ಥದ ಆಗ್ತಾ ಇರ್ಬೇಕು. ಒಟ್ಟು ಮನೆ ದೇವರ ಕನೆಕ್ಷನ್ ಇಟ್ಕೊಂಡಿರ್ಬೇಕು. ಹೌದು, ಅದೇ ನಕ್ಷತ್ರ ತೀರ್ಥ ತಗೊಂಡು ಎಸ್, ಅದೇ ನಿಮ್ಮ ನಕ್ಷತ್ರದ 11ನೇ ನಕ್ಷತ್ರ. ಅರ್ಥ ಆಯ್ತಲ್ಲ? ಇಂಥ ನಕ್ಷತ್ರ ದಿನ ಗುದ್ಲಿ ಪೂಜೆ ಆಗ್ಬೇಕು. ನೆಕ್ಸ್ಟ್ ಅದೇ ನಕ್ಷತ್ರ ಯಾವ ತಿಂಗಳಲ್ಲಿ ಬರ್ತದೆ ನೋಡ್ಬೇಕು. ಆವಾಗ ಆ ನಕ್ಷತ್ರದೇ ದಿನನೇ ಪೂಜೆ ಮಾಡ್ಕೊಂಡು ಬಂದು ತಿಂಗಳ ಓಕೆ ತೀರ್ಥ ಆಗ್ತಾ ಇರ್ಬೇಕು, ಪ್ರೋಕ್ಷಣೆ ಮಾಡ್ತಾ ಇರ್ಬೇಕು. ಈ ತರ ಮಾಡ್ತಾ ಬಂದಾಗ ಯಾವುದೇ ರೀತಿಯ ತೊಂದರೆಗಳು ಬರಲ್ಲ. ಅಕಸ್ಮಾತ್ ಏನೋ ಸಾಲ ಕೇಳಿರ್ತೀರಿ, ಪಟ್ ಅಂತ ಕೊಡ್ತಾರೆ. ನಾನು ಆಯ್ತಪ್ಪ ಸಪೋರ್ಟ್ ಮಾಡ್ತೀನಿ. ಓಕೆ, ಮತ್ತೆ ಯಾವುದೋ ಒಂದು ಅಡೆತಡೆಗಳು ಬಂದಿರ್ತವೆ, ನಿವಾರಣೆ ಆಗ್ತದೆ. ಪಕ್ಕದಲ್ಲಿ ಕಿರಿಕಿರಿ, ಭಗವಂತನ ಅನುಗ್ರಹ ಸಾಲ್ವ್ ಆಗಿರ್ತದೆ. ಆಯ್ತು ಬಿಡಿ, ಆಗಿದ್ದಾಯ್ತು, ಏನ್ ಮಾಡೋದು? ಈ ರೀತಿ ಅವ್ರವ್ರ ಅಡ್ಜಸ್ಟ್ ಮಾಡ್ಕೊಳ್ತಾರೆ. ಆ ಜ್ಞಾನ ಕೊಡೋದು ನಿಮ್ಮ ಮನೆ ದೇವ್ರೆ. ಇನ್ನೊಬ್ರು ಬಂದು ಹೇಳ್ಬಿಟ್ಟು ಮಾಡಲ್ಲ. ಮಾಡೋದೇ ಮನೆ ದೇವರು. ಮನೆಗೆ ಮನೆ ದೇವರು. ಮನೆ ಕಟ್ಟುವ ಯೋಗಕ್ಕೆ ಮನೆ ದೇವರ ಆಶೀರ್ವಾದ ಎಷ್ಟು ಮುಖ್ಯ. ಮತ್ತೆ ಅದೇ ಹಳೆ ಮನೆ ಏನಾದ್ರು ಸರಿ ಮಾಡಿಲ್ಲ, ಈ ಹೊಸ ಮನೆ ನಾನು ದೌರ್ಜನ್ಯದಿಂದ ಕಟ್ಟಿದ್ದೀರಾ ಅಂತ ಇಟ್ಕೊಳ್ರಿ. ಹಳೆ ಮನೆ ಸರಿ ಇಲ್ದಿರಾ, ನನ್ಗೆ ಬೇಡ, ಅದು ನನ್ನ ತಮ್ಮನ್ ಕೊಟ್ಬಿಟ್ಟೆ, ನಾನು ಹೊಸದಾಗಿ ಮನೆ ಕಟ್ಕೊಂಡ್ ಬಂದ್ಬಿಡ್ತೀನಿ, ನಮ್ಮ ಅಪ್ಪ ಅಮ್ಮನಿಗೆ ಅದು ನನ್ಗೆ ಹೊಸ ಮನೆ. ಅಲ್ಲಿ ಚೆನ್ನಾಗಿ ಒಂದು 3 ವರ್ಷ ಸಾಧನೆ ಮಾಡಿ ತೋರಿಸಿ ನಾನು ಅವ್ರಿಗೆ ಬಹುಮಾನ ಕೊಡ್ತೀನಿ. ಇದು ಸತ್ಯ, ಇದು 100% ಸತ್ಯ. ಇದು ನಾನು ಕೊಡ್ತೀನಿ, ಬಹುಮಾನ ಕೊಡ್ತೀನಿ. ಅದ್ಯಾರಾದ್ರೂ ಆಗ್ಲಿ, ಯಾವ ಕಿಂಗ್ ಮೇಕರ್ ಆದ್ರೂ ಆಗ್ಲಿ. ನೋಡಿ, ಇಷ್ಟೊತ್ತು ಸುದೀರ್ಘವಾಗಿ ಎಷ್ಟು ಪೇಷನ್ಸ್ ಇಂದ, ಎಷ್ಟು ತಾಳ್ಮೆಯಿಂದ ನಿಮಗೋಸ್ಕರ ಇಷ್ಟು
ಒಂದು ಅದ್ಭುತವಾದ ಮಾಹಿತಿಯನ್ನ ಕೊಟ್ಟಿದ್ದಾರೆ ನಿಮಗೆ. ಮುಖ್ಯವಾಗಿ ಮನೆ ಕಟ್ಟಬೇಕನ್ನುವಾಗ ಹೊಸ ಮನೆ ಕಟ್ಟೋದು ಎಷ್ಟು ಮುಖ್ಯನೋ ಹಳೆ ಮನೆ ಕಡೆ ನೋಡೋದು ಅಷ್ಟೇ ಮುಖ್ಯ. ಅದನ್ನು ತಿಳಿಸ್ಕೊಟ್ರು. ಹಳೆ ಮನೆಯನ್ನ ಸರಿಪಡಿಸ್ಕೊಂಡು ಹೊಸ ಮನೆಯ ಪ್ಲಾನ್ ಅನ್ನು ಹಾಕ್ಸ್ಕೊಳ್ಳಿ. ಹೊಸ ಮನೆಯ ಪ್ಲಾನ್ ಅನ್ನು ಹಾಕೊಂಡು ಆ ಪ್ಲಾನ್ ಅನ್ನ ಮನೆ ದೇವರಲ್ಲಿ ತಗೊಂಡು ಹೋಗಿ ಅಲ್ಲಿ ಪೂಜೆ ಅರ್ಚನೆಗಳನ್ನ ಮಾಡಿಕೊಂಡು ಆ ಪ್ಲಾನ್ ಅನ್ನ ಮರಳಿ ಮನೆಗೆ ತಗೊಂಡು ಬಂದು ನಿಮ್ಮ ತಿಜೋರಿಯಲ್ಲಿ ಇಟ್ಕೊಳ್ರಿ. ಅದರ ಕಾಪಿಗಳನ್ನ ಬಳಸ್ಕೊಳ್ಳಿ ನಿಮ್ಮ ಮನೆ ಕೆಲಸಗಾರರಿಗೆ ಕೊಡೋದಕ್ಕೆ. ಅದೇ ರೀತಿಯಲ್ಲಿ ಅಲ್ಲಿಂದ ತೀರ್ಥವನ್ನ ತಗೊಂಡ್ಬಂದು ನಿಮ್ಮ ಭೂಮಿಗೆ ಪ್ರೋಕ್ಷಣೆ ಮಾಡಿಕೊಂಡು ಕೆಲಸಗಳನ್ನ ಪ್ರಾರಂಭ ಮಾಡೋದು ಹೇಗೆ, ಯಾವ್ಯಾವೆಲ್ಲ ವಿಚಾರಗಳನ್ನ ಪಾಲಿಸಬೇಕಾಗುತ್ತೆ ಅವೆಲ್ಲವನ್ನ ಬಿಡಿಸಿ ವಿಸ್ತೃತವಾಗಿ ನಿಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಇಂತಹ ಮಾಹಿತಿ ನಿಮಗೆ ಯೂಟ್ಯೂಬಿನ ಇತಿಹಾಸದಲ್ಲೇ ಸಿಗೋದಿಲ್ಲ ಅಂತ ಅದ್ಭುತ ಮಾಹಿತಿ ಅಂತ ಹೇಳ್ತಾ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಮಗೆ ಆಶೀರ್ವದಿಸಲಿಕ್ಕೆ ಧನ್ಯವಾದಗಳಂತ ಹೇಳ್ತಾ, ನಮ್ಮ ಗುರುಗಳಿಗೂ ಧನ್ಯವಾದಗಳನ್ನ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರ ಪ್ರೀತಿಗೆ ಧನ್ಯವಾದಗಳು. ನಮಸ್ಕಾರ.